ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಪುಳಿಯೋಗರೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಅಂಗಡಿಗಳಲ್ಲಿ ಪ್ಯಾಕೆಟ್ ತೊಗೊಬಂದು ಮಾಡೋಕ್ಕಿಂತ ಇಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನಷ್ಟು ಮೆಣಸು, 3 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಅಂದ ತಕ್ಷಣ ಕರ್ಟೋಗೋ ಥರ ಮಾಡ್ಕೋಬಾರ್ದು, ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಮಾಡ್ಕೋಬೇಕು. ಯಾಕೆ ನೆಕ್ಸ್ಟ್ ಎಲ್ಲ ಮಸಾಲ ಹಾಕೋ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬ್ರೌನ್ ಕಲರ್ ಥರ ಫ್ರೈ ಮಾಡ್ಕೋಬೇಕು. ಸೌಟಿಂದ ಅಲ್ಲಾಡಿಸ್ತಾ ಇರಬೇಕು. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ. ನಿಮಗೆ ಧನಿಯಾ ಎಷ್ಟು ತುಂಬ ದಿನ ಇಟ್ಬಿಟ್ರೆ ಹಾಳಾಗೋಗ್ಬಿಡುತ್ತೆ ಅನ್ನೋದಕ್ಕೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಆ ಟಿಪ್ಸ್ ಏನಪ್ಪ ಅಂದರೆ, ನೀವು ಧನಿಯಾನ ಅಂಗಡಿಯಿಂದ ತಂದಿರ್ತೀರಲ್ವ, ಆವಾಗ ಸ್ವಲ್ಪ ಉಗುರು ಬೆಚ್ಚ ಥರ ಫ್ರೈ ಮಾಡಿ ಇಟ್ಕೊಳ್ಳಿ. ಹಂಗೆ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಧನಿಯಾ ಹಾಳಾಗೋದಿಲ್ಲ. ಇವಾಗ ನಾನಿಲ್ಲಿ ಕರಿಬೇವು ಹಾಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 10-11 ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ ಹಾಕ್ಕೊಳ್ತಾ ಇದ್ದೀನಿ. 5-6 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಖಾರ ಎಷ್ಟು ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಈಗ ರುಬ್ಕೊಳ್ಳೋದಕ್ಕೆ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಣ್ಣಕ್ಕಾದರೂ ಒಳ್ಳೆಯದು. ಸ್ವಲ್ಪ ಹೌದು ಇಲ್ಲ ಅನ್ನಿಸ್ತಾರೆ ಇದ್ರೂ ಓಕೆ. ನೋಡಿ, ಈ ಥರ ಪೌಡ್ರ್ ಆದರೆ ಸಾಕು. ಇದು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ. ಇವಾಗ ಇನ್ನೊಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ನೆನೆಸಿಟ್ಕೊಂಡಿರೋಂತಹ ಹುಣಸೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ಇದು ಆ ಕಡೆ ಈ ಕಡೆ ಸಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು. ಹುಣಸೆ ರಸ ಹಾಕಿದ್ಮೇಲೆ ಸೌಟ್ ತೊಗೊಂಡು ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ಗಂಟಾಗಿ ಅಲ್ಲೇ ತಳಕ್ಕೆ ಹತ್ಕೊಂಡ್ಬಿಡುತ್ತೆ. ಅದಕ್ಕೆ ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗೋ ಥರ ಆಗ್ತಾ ಬರುತ್ತೆ. ಅದಕ್ಕೆ ಸೌಟ್ ತೊಗೊಂಡು ತಿರುಗಿಸ್ತಾ ಇರಬೇಕು. ನೋಡಿ, ಮತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ. ಹುಣಸೆಹಣ್ಣ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದಕ್ಕೆ 1/2 ಬೌಲಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನೂ ಅಷ್ಟೇ ಚೆನ್ನಾಗಿ ಕರಗಬೇಕು. ನೀವು ತುರ್ಕೊಂಡು ಓಕೆ, ಅಥವಾ ಈ ಥರ ಬೆಲ್ಲ ಒಡೆದು ಹಾಕ್ತಾರಲ್ವ, ಆ ಥರ ಹಾಕ್ಕೊಂಡ್ರೆ ಓಕೆ. ತುರಿದು ಹಾಕ್ಕೊಂಡ್ರೆ ಬೇಗ ಕರಗುತ್ತೆ ಬೆಲ್ಲ. ಈ ಥರ ಒಡ್ಕೊಂಡು ಹಾಕ್ಕೊಂಡ್ರೆ ಬೆಲ್ಲ ಬೇಗ ಕರಗೋದಿಲ್ಲ. ಸ್ವಲ್ಪ ನೋಡಿಕೊಂಡು ಬೆಲ್ಲನ ಮತ್ತು ಹುಣಸೆಹಣ್ಣು ಎರಡೂ ಮಿಕ್ಸ್ ಆಗೋ ಥರ ನೋಡಿ ಕರಗಿಸ್ಕೋಬೇಕು. ಇವಾಗ ಬೆಲ್ಲ ಕರಗಿದೆ. ಅದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ಪುಳಿಯೋಗರೆ ಪೌಡ್ರು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನೀವು ಪೌಡ್ರ್ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಗಟ್ಟಿ ಆಯಿತು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಈಗ ಮೇಲ್ಕೋಟೆ ಪುಳಿಯೋಗರೆ ಅಂತ ಎಲ್ಲ ಹೇಳ್ತಾರಲ್ವ, ಅದೇ ಥರ ಸೇಮ್ ಟೇಸ್ಟ್ ಇರುತ್ತೆ. ಮತ್ತು ಸ್ಮೆಲ್ಲು ಹಂಗೆ ಬರ್ತಾ ಇರುತ್ತೆ. ಸ್ಮೆಲ್ಲೆಲ್ಲ ಮನೆ ತುಂಬ ಹರಡ್ಕೊಂಡ್ಬಿಟ್ಟಿರುತ್ತೆ, ಆ ಥರ ಸ್ಮೆಲ್ ಇರುತ್ತೆ. ಇವಾಗ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ರೈಸು ಮಿಕ್ಸ್ ಮಾಡಿದಾಗ ಅಕಸ್ಮಾತ್ ಕಡಿಮೆ ಆದರೂ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಅದಕ್ಕೆ ನಾನು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಇಲ್ಲ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇದಕ್ಕೆ ನಾನು ಮೊದಲೇ ಒಗ್ಗರಣೆ ಹಾಕಿಲ್ಲ, ಯಾಕಂದರೆ ಕಡಲೆ ಬೀಜ ಎಲ್ಲ ಒಗ್ಗರಣೆ ಮೊದಲೇ ಹಾಕಿಬಿಟ್ರೆ ನಾವು ಇದನ್ನು 1 ತಿಂಗಳು 15 ಡೇಸ್ವರೆಗೂ ಇಡ್ತೀವಲ್ವ. ಕಡಲೆ ಬೀಜ ಹಾಕಿದಾಗ ಇದಕ್ಕೆ ಕಡಲೆ ಬೀಜ ಮೆತ್ತಗಾಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಆವಾಗ ಇನ್ಸ್ಟಂಟ್ ಥರ ಕಡಲೆ ಬೀಜ ಒಗ್ಗರಣೆ ಹಾಕ್ಕೊಂಡು ರೈಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೊದಲೇ ಒಗ್ಗರಣೆ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ 15 ಡೇಸ್ ಇಡೋದ್ರಿಂದ ಬೇಡ. ಇಲ್ಲಿ ನಾನು ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಕಡಲೆ ಬೀಜ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಆದಮೇಲೆ ಕರಿಬೇವು, ಆಮೇಲೆ ಒಂದು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ಇವಾಗ ಪುಳಿಯೋಗರೆ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಮದು ರೈಸ್ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ಪುಳಿಯೋಗರೆ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಆಯಿಲಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ತೆಳ್ಳಗೆ ಪೇಸ್ಟ್ ಥರ ತೆಳ್ಳಗಾಗಿಬಿಡುತ್ತೆ. ಇವಾಗ ಇದಕ್ಕೆ ನಾನು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ನಾವು ಸ್ಟವ್ ಆಫ್ ಮಾಡಿಕೊಂಡು ರೈಸ್ ಹಾಕ್ಕೊಳ್ಬೇಕು, ಆನ್ ಮಾಡಿಕೊಂಡೆ ರೈಸ್ ಹಾಕ್ಕೊಳ್ಬಾರ್ದು, ಯಾಕಂದರೆ ಮತ್ತು ಪೌಡ್ರೆಲ್ಲ ನಾವು ರೈಸ್ ಹಾಕೋ ಅಷ್ಟೊತ್ತಿಗೆ ಕರ್ಟೋಗ್ಬಿಡುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ದೇವಸ್ಥಾನಗಳಲ್ಲೆಲ್ಲ ಮಾಡಿರ್ತಾರಲ್ವ, ಅದೇ ಥರ ಸೇಮ್ ಟೇಸ್ಟ್ ಬಂದಿರುತ್ತೆ. ಮತ್ತು ಗಮ್ ಅಂತ ಇರುತ್ತೆ ಪುಳಿಯೋಗರೆ ಸ್ಮೆಲ್ಲೆಲ್ಲ, ತುಂಬ ಚೆನ್ನಾಗಿರುತ್ತೆ. ಅನ್ನನ ತುಂಬ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಉದುರು ಇರಲಿ. ಅನ್ನ ಉದುರು ಇದ್ದಾಗ ನಿಮಗೆ ಕಲಿಸ್ದಾಗ್ಲೂ ಚೆನ್ನಾಗಿರುತ್ತೆ. ಆಮೇಲೆ ಉದುರು ಅಂದಮೇಲೆ ಅನ್ನ ಮಾಡಿದ ತಕ್ಷಣ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಬಿಸಿ ಇರುತ್ತಲ್ವ ಅನ್ನ, ಅದು ಮಾಡಿದ ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಅನ್ನ ಒಡೆದೋಗ್ಬಿಡುತ್ತೆ. ಆವಾಗ ಮೆತ್ತಗಾಗಿಬಿಡುತ್ತೆ. ಅನ್ನ ಸ್ವಲ್ಪ ಉದುರಾಗಿರಲಿ. ಮಾಡಿದ ತಕ್ಷಣ ಸ್ವಲ್ಪ ಆರಕ್ಕೆ ಬಿಟ್ಬಿಡಿ ಅನ್ನನ. ಆರಿದ್ಮೇಲೆ ಪೌಡ್ರ್ ಹಾಕಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕಿ. ಹಾಗಾದರೆ ನಿಮಗೆ ಅನ್ನ ಬಿಡಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನನಗಿದಕ್ಕೆ ಇನ್ನೂ ಉಪ್ಪು ಬೇಕು ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಮೊದಲೇ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತೆಗಿಯೋಕ್ಕಾಗೋದಿಲ್ಲ, ಅದೇ ಉಪ್ಪು ಕಡಿಮೆ ಆದರೆ ನಾವು ಮತ್ತೆ ಮೇಲೆ ಹಾಕೋಬೋದು. ಹಾಗಾಗಿ ಉಪ್ಪನ್ನ ಮೊದಲು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅನ್ನ ಕಲಸಾದ್ಮೇಲೆ ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಮತ್ತೆ ಉಪ್ಪು ಹಾಕ್ಬೋದು, ಬೇಡ ಅಂದರೆ ಅಷ್ಟಕ್ಕೆ ಬಿಡ್ಬೋದು. ಇವಾಗ ಪುಳಿಯೋಗರೆ ನಿಮಗೆ ತಿನ್ನಲಿಕ್ಕೆ ರೆಡಿ ಆಯಿತು. ಇದನ್ನು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.